ನಮಸ್ಕಾರ ನೋಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯ ಬಗ್ಗೆ ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ರಾಜ್ಯದಲ್ಲಿ ಬೈ ಎಲೆಕ್ಷನ್ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ನಂತರ ಯಾವ ರೀತಿಯ ಬೆಳವಣಿಗೆಗಳಾಗಿದೆ ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಅಂದರೆ ಕಾಂಗ್ರೆಸ್ ಹೈಕಮಾಂಡು ಮುಸ್ಲಿಂ ಮುಖಂಡರ ವಿರುದ್ಧ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ, ಅಬ್ದುಲ್ ಜಬ್ಬಾರ್ ಅವರ ತಲೆದಂಡ ಆಗತ್ತೆ, ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಅವರನ್ನು ಕೂಡ ವಜಾ ಮಾಡಲಾಗುತ್ತೆ. ಅವರ ವಜಾ ಆಗ್ತಾ ಇದ್ದಂತೆ ಮುಸ್ಲಿಂ ಮುಖಂಡರುಗಳು, ಮುಸ್ಲಿಂ ನಾಯಕರುಗಳು, ಮುಸ್ಲಿಂ ಮತದಾರರು ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಮುಂಬರುವಂತಹ ವಿಧಾನಸಭೆ ಚುನಾವಣೆಯಲ್ಲಿ, ಮುಂದಿನ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನ ಕಲಿಸ್ತೀವಿ ಅಂತ ಹೇಳಿ ಒಂದು ರೀತಿಯಲ್ಲಿ ಶಪಥ ಮಾಡಿದ್ದಾರೆ ಮುಸ್ಲಿಮರು. ನೋಡಿ, ಒಂದು ಕಡೆ ಈ ಮುಸ್ಲಿಮರ ಈ ಸಿಟ್ಟು, ಕೋಪ ಎಲ್ಲವನ್ನ ಶಮನ ಮಾಡೋ ಕೆಲಸ ಮಾಡೋದಕ್ಕೆ ಮುಂದಾಗಿರೋದು ಸಚಿವ ಸತೀಶ್ ಜಾರಕಿಹೊಳಿ ಅವರು. ಅದರಂತೆ ಈಗ ಆಲ್ರೆಡಿ DCM DK ಶಿವಕುಮಾರ್ ಅವರನ್ನ ಕೂಡ ಭೇಟಿ ಮಾಡಿದ್ದಾರೆ. ಅದೆಲ್ಲದರ ನಡುವೆ ಹೈಕಮಾಂಡ್ ಮಟ್ಟದ ನಾಯಕರ ಭೇಟಿಗೂ ಕೂಡ ನಿರ್ಧಾರ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅನ್ನುವಂತಹ ವಿಚಾರ. ನೋಡಿ, ಬೈ ಎಲೆಕ್ಷನ್, ಅದರಲ್ಲೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ನಂತರ ಆದಂತಹ ಒಂದಷ್ಟು ಬೆಳವಣಿಗೆಗಳು ಯಾಕೆ, ಎಲ್ಲಿಂದ ಶುರುವಾಯಿತು ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಟಿಕೆಟ್ ವಿಚಾರದಲ್ಲಿ ಆದಂತಹ ಗೊಂದಲ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಸೃಷ್ಟಿಯಾಗಿದ್ದು ಗೊಂದಲ. ಕೊನೆಗೆ ಅಲ್ಲಿ ಯಾವ ಅಲ್ಪಸಂಖ್ಯಾತರಿಗೂ ಕೂಡ ಟಿಕೆಟ್ ಕೊಡೋದಿಲ್ಲ. ಜಮೀರ್ ಅಹಮದ್ ಅವರಿಗೇನೆ ಏಕವಚನದಲ್ಲಿ ಬೈದು ಕಳಿಸ್ತಾರೆ SS ಮಲ್ಲಿಕಾರ್ಜುನ್ ಅವರು. ಅದಾದ್ಮೇಲೆ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ SS ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡು ಟಿಕೆಟ್ ಕೊಡುತ್ತೆ. ಆಗ ಮುಸ್ಲಿಂ ಸಮುದಾಯದ ನಾಯಕರು ಕೆರಳಿ ಕೆಂಡವಾಗ್ತಾರೆ. ಇಷ್ಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಮರು ಬೇಕಾಗಿತ್ತಾ? ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ನಂತರ ಮುಸ್ಲಿಮರಿಗೆ ಟಿಕೆಟ್ ಕೊಡೋದಾಗಿ ಹೇಳಿದ್ರು, ಆದರೆ ಎಲ್ಲಿ ಕೊಟ್ಟರು? ಒಂದು ಕಡೆ ಜಮೀರ್ ಅವರು ಕೂಡ ಕೇಳ್ತಾರೆ, ಯಾರಿಗಾದ್ರೂ ಅಲ್ಪಸಂಖ್ಯಾತರಿಗೆ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಿ, ಇಂಥವ್ರಿಗೆ ಕೊಡಿ ಅಂತ ಹೇಳಲ್ಲ, ಬಟ್ ಅವರನ್ನ ಗೆಲ್ಲಿಸ್ಕೊಂಡು ಬರುವಂತಹ ಜವಾಬ್ದಾರಿ ನನ್ನದು ಅಂತ ಹೇಳಿಬಿಟ್ಟು ಜಮೀರ್ ಅವರು ಕೂಡ ಹೇಳಿರ್ತಾರೆ. ಕೊನೆಗೆ ಜಮೀರ್ ಅವರ ಮಾತಿಗೂ ಕೂಡ ಬೆಲೆ ಸಿಗೋದಿಲ್ಲ. ಸಮರ್ಥ್ ಅವರನ್ನೇ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡುತ್ತೆ. ಅದೆಲ್ಲ ಆದಮೇಲೆ ಚುನಾವಣೆ ಕೂಡ ಆಗುತ್ತೆ. ಜಮೀರ್ ಅವರು ಬರೋದಿಲ್ಲ. ಸಿದ್ದರಾಮಯ್ಯ ಅವರ ಮಾತಿಗೆ ಒಪ್ಪಿ ಏಪ್ರಿಲ್ 5ನೇ ತಾರೀಕು ಬರ್ತಾರೆ SS ಮಲ್ಲಿಕಾರ್ಜುನ್ ಅವರ ಮನೆಗೆ. ಏನೆಲ್ಲ ಬೆಳವಣಿಗೆಗಳಾಯಿತು ಗೊತ್ತು. ಬಟ್ ಮುಸ್ಲಿಂ ನಾಯಕರ ಬೆನ್ನಿಗೆ ನಿಂತಿದ್ದಾರೆ ಈಗ ಸತೀಶ್ ಜಾರಕಿಹೊಳಿ ಅವರು. ಅದರಂತೆ DCM DK ಶಿವಕುಮಾರ್ ಅವರ ಜೊತೆಗೆ ಮಾತುಕತೆ ಕೂಡ ಮಾಡಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದಂತಹ ಅಬ್ದುಲ್ ಜಬ್ಬಾರ್ ಅವರ ಹಾಗೆ ಸಿಎಂ ರಾಜಕೀಯ ಕಾರ್ಯದರ್ಶಿಯಾದಂತಹ ನಸೀರ್ ಅಹಮದ್ ವಿರುದ್ಧ ಯಾವಾಗ ಕ್ರಮ ಕೈಗೊಳ್ತೋ ಕಾಂಗ್ರೆಸ್ ಹೈಕಮಾಂಡು, ಅದರ ಜೊತೆಗೆ ಈಗ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಈಗ ರಂಗ ಪ್ರವೇಶ ಮಾಡಿದ್ದು ಮುಸ್ಲಿಂ ನಾಯಕರ ಬೆನ್ನಿಗೆ ನಿಂತಿದ್ದಾರೆ. ಅಂದರೆ ಮುಂಬರುವಂತಹ ದಿನಗಳಲ್ಲಿ ಮುಸ್ಲಿಮರು ಏನಾದರೂ ಕೈ ಕೊಟ್ಟರೆ ಎಷ್ಟರ ಮಟ್ಟಿಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ? ಅದು ಸಣ್ಣ ಪ್ರಮಾಣದ ಡ್ಯಾಮೇಜ್ ಖಂಡಿತವಾಗ್ಲೂ ಕೂಡ ಅಲ್ಲ. ಕೇವಲ ಒಂದು ಕ್ಷೇತ್ರದಲ್ಲೇ ಇಷ್ಟು ದೊಡ್ಡ ಮಟ್ಟದ ಡ್ಯಾಮೇಜನ್ನು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯಲ್ಲಿ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರು ತಿರುಗಿ ಬಿದ್ದಿರೋದೇನೆ ಕಾಂಗ್ರೆಸ್ ಅವರಿಗೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಆ ತಳಮಳ ಶುರುವಾಗಿದೆ. ಅದಕ್ಕೆ ತಲೆದಂಡ ಆಗ್ತಾ ಇದೆ ಒಂದಿಷ್ಟು ಮುಸ್ಲಿಂ ಮುಖಂಡರುಗಳದ್ದು. ಬಟ್ ಮುಂಬರುವಂತಹ ವಿಧಾನಸಭೆ ಚುನಾವಣೆಯಲ್ಲಿ ಎಲ್ಲ ಮುಸ್ಲಿಮರು ಏನಾದರೂ ಒಗ್ಗಟ್ಟಾಗಿ ತಿರುಗಿ ಬಿದ್ದರೆ ಕಾಂಗ್ರೆಸ್ಸು ಛಿದ್ರ ಆಗೋದಂತೂ ಗ್ಯಾರಂಟಿ. ಇದರಿಂದ ಬರೀ ಕಾಂಗ್ರೆಸ್ ಪಕ್ಷಕ್ಕಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಸಚಿವರುಗಳು, ಶಾಸಕರು, ಅವರು ಪ್ರತಿನಿಧಿಸುವಂತಹ ಕ್ಷೇತ್ರಗಳ ಮೇಲೂ ಕೂಡ ದೊಡ್ಡ ಮಟ್ಟದ ಹೊಡೆತ ಬೀಳೋದ್ರಲ್ಲಿ ಎರಡು ಮಾತಿಲ್ಲ. ಈ ನಿಟ್ಟಿನಲ್ಲೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈಗ ಅಲರ್ಟ್ ಆಗಿದ್ದಾರೆ, ರಂಗ ಪ್ರವೇಶ ಮಾಡಿದ್ದಾರೆ. DCM DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದಂತಹ ಅಬ್ದುಲ್ ಜಬ್ಬಾರ್ ಅವರ ಅಮಾನತ್ತೇನಿದೆ ಅದನ್ನ
ನೀವು ರದ್ದು ಮಾಡಿ, ಸೊ ಅವರು ಮತ್ತೊಮ್ಮೆ ಪಕ್ಷಕ್ಕೆ ಸೇರಿಸ್ಕೊಳ್ಳಿ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಲಾಗ್ತಾ ಇದೆ. ಸೊ ಹಾಗಾಗಿ ಒಟ್ಟಾರೆ ಈಗ ಈ ಒಂದು ವಿಚಾರ ಈಗ ಎಲ್ಲರೂ ಮುಸ್ಲಿಮರು ತಿರುಗಿ ಬಿದ್ದಿರೋದ್ರಿಂದ ಅವರ ಕೋಪವನ್ನು ತಣ್ಣಗಾಗಿಸುವಲ್ಲಿ, ಅಂದರೆ ಅವರೆಲ್ಲರನ್ನ ಒಗ್ಗೂಡಿಸುವಂತಹ ವಿಚಾರಕ್ಕೆ ಕೈ ಹಾಕಿರೋದು ಈಗ ಸತೀಶ್ ಜಾರಕಿಹೊಳಿ ಅವರು. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಅದರ ಜೊತೆಗೆ ಸಚಿವ ಸಂಪುಟದಲ್ಲೂ ಕೂಡ ಧ್ವನಿ ಎತ್ತಿದ್ದಾರೆ ಸಾಹುಕಾರ್ ಅವರು. ಹೈಕಮಾಂಡ್ ಭೇಟಿಗೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಮುಂದಾಗಿರೋದು. ಈಗ ಆಲ್ರೆಡಿ ಅಬ್ದುಲ್ ಜಬ್ಬಾರ್ ಅವರ ಅಮಾನತನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷರಾದಂತಹ DCM DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಚರ್ಚೆ ಕೂಡ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು DCM DK ಶಿವಕುಮಾರ್ ಅವರಿಗೆ ಒಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ನೀವೇನಾದರೂ ಆ ಸಸ್ಪೆಂಡನ್ನು ವಾಪಸ್ ಪಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಜಾರಕಿಹೊಳಿ ಅವರು ಹೈಕಮಾಂಡ್ ಭೇಟಿಗೂ ಕೂಡ ರೆಡಿಯಾಗಿದ್ದಾರೆ. ಸುರ್ಜೇವಾಲಾ ಅವರನ್ನು ಕೂಡ ಭೇಟಿ ಮಾಡ್ತಾರೆ, ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡ್ತಾರೆ, ವೇಣುಗೋಪಾಲ್ ಅವರನ್ನು ಕೂಡ ಭೇಟಿ ಮಾಡ್ತಾರೆ. ಹಾಗಾಗಿ ಈ ವಾರದ ಒಳಗೆ ಏನಾದರೂ ಡಿಸಿಷನ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ, ವಜಾ ಆಗಿರೋರನ್ನು ರದ್ದು ಮಾಡಲಿಲ್ಲ ಅಂತ ಹೇಳಿದ್ರೆ, ಜಬ್ಬಾರ್ ಅವರ ಒಂದು ಏನು ಸಸ್ಪೆಂಡ್ ಆಗಿದೆ ಅದನ್ನು ವಾಪಸ್ ಪಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಮುಂದಿನ ವಾರ 100% ಹೈಕಮಾಂಡನ್ನು ಭೇಟಿ ಮಾಡಲಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಹಾಗಾಗಿ ಏನಾಗುತ್ತೆ, ಒಟ್ಟಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಬಟ್ ಕಾಂಗ್ರೆಸ್ ನಾಯಕರುಗಳು ಒಂದು ಕಡೆ ಹೇಳ್ತಾ ಇದ್ದಾರೆ ಜಮೀರ್ ಅವರ ತಲೆದಂಡ ಆಗಬೇಕು, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ, ಇಂಡೈರೆಕ್ಟ್ ಆಗಿ ಅವರು ಸಮರ್ಥನ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ, ಬೇರೆ ಅಭ್ಯರ್ಥಿಯ ಪರ ಕೆಲಸ ಮಾಡಿಸಿದ್ದಾರೆ ಜಮೀರ್ ಅವರು ಅಂತ ಹೇಳಿ. ಬಟ್ ಯಾವುದೇ ಮಾತುಗಳನ್ನು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನಾನು ಪಕ್ಷದ ಕೆಲಸವನ್ನೇ ಮಾಡಿರೋದು, ಪಕ್ಷ ಏನು ಕೆಲಸ ಕೊಟ್ಟಿದೆ ಅದನ್ನೇ ಮಾಡಿದ್ದೀನಿ, ನಾನು ಕೇರಳಕ್ಕೆ ಹೋಗಿ ಚುನಾವಣೆ ಪ್ರಚಾರ ಮಾಡಿದ್ದೀನಿ ಹೊರತು ನಾನೇನು ಟೂರ್ ಹೋಗಿ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಸಮಜಾಯಿಷಿಯನ್ನು ಕೊಡ್ತಾರೆ. ಸೊ ಒಟ್ಟಾರೆ ಈಗ ಸತೀಶ್ ಜಾರಕಿಹೊಳಿ ಅವರ ಎಂಟ್ರಿ ಆಗಿರೋದ್ರಿಂದ ಈಗಿರುವಂತಹ ಸಮಸ್ಯೆ, ಕಾಂಗ್ರೆಸ್ನಲ್ಲಿ ಉದ್ಭವಿಸಿರುವಂತಹ ಸಮಸ್ಯೆ, ಸತೀಶ್ ಜಾರಕಿಹೊಳಿ ಅವರ ಎಂಟ್ರಿಯ ನಂತರ ಯಾವ ರೀತಿ ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಕಾದು ನೋಡಬೇಕು.